Second semester paper Social Work Research and Statistics, Unit 1, topic Social Work Research. ಲಾಸ್ಟ್ ಸೆಷನ್ ನಲ್ಲಿ ನಾವು ರಿಸರ್ಚ್ ಅಂದ್ರೆ ಏನು ಅಂತ ಪರಿಚಯ ಮಾಡ್ಕೊಂಡಿದೀವಿ. ಅದರ ಅರ್ಥ, ವ್ಯಾಖ್ಯೆ, ಅದರ ಪರಿಕಲ್ಪನೆ, ಉದ್ದೇಶ, ವಿಧಗಳು ಇವೆಲ್ಲ ಅರ್ಥ ಮಾಡ್ಕೊಂಡಾದ್ಮೇಲೆ ನಾವು ಇವಾಗ ಸ್ವಲ್ಪ ಸ್ಪೆಸಿಫಿಕ್ ಆಗಿ ನಮ್ಮ ಸಬ್ಜೆಕ್ಟ್ ಅಲ್ಲಿ ರಿಸರ್ಚ್ ಅಂದ್ರೆ ಏನು ಅಂತ ತಿಳ್ಕೊಳಕ್ಕೆ ಹೋಗ್ತಾ ಇದೀವಿ. ಸೊ ಇವತ್ತಿನ ಸೆಷನ್ ಅಲ್ಲಿ ಸೋಷಿಯಲ್ ವರ್ಕ್ ರಿಸರ್ಚ್, ಸಮಾಜ ಕಾರ್ಯ ಸಂಶೋಧನೆ ಅಂದ್ರೆ ಏನು, ಅದರ ಅರ್ಥ, ವ್ಯಾಖ್ಯೆ, ಅದರ ವ್ಯಾಪ್ತಿ, ಅದರ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮ್ಮೆಲ್ಲರಿಗೂ ಗೊತ್ತಿರಂಗೆ ಸೋಷಿಯಲ್ ವರ್ಕ್ ರಿಸರ್ಚ್ ಅನ್ನೋದು ನಮ್ಮ ಸೋಷಿಯಲ್ ವರ್ಕ್ ನ 6 ಮೆಥಡ್ ಅಲ್ಲಿ ಒಂದು ಮೆಥಡ್. 6 ಮೆಥಡ್ ಯಾವ್ದಂತ ನಿಮ್ಗೆ ಗೊತ್ತಿದೆ. ಕೇಸ್ ವರ್ಕ್, ಗ್ರೂಪ್ ವರ್ಕ್, ಕಮ್ಯುನಿಟಿ ಆರ್ಗನೈಸೇಷನ್, ಸೋಷಿಯಲ್ ವರ್ಕ್ ರಿಸರ್ಚ್, ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಲ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಸೋಷಿಯಲ್ ಆಕ್ಷನ್. ಸೊ ಹಾಗಾಗಿ ಸೆಕೆಂಡರಿ ಮೆಥಡ್ ಆಫ್ ಸೋಷಿಯಲ್ ವರ್ಕ್ ಅಂತ ಏನ್ ಕರಿತೀವಿ ನಾವು, ಅದರಲ್ಲಿ ಒಂದು ಪ್ರಮುಖವಾದ ಮೆಥಡ್ ಅಂದ್ರೆ ಸೋಷಿಯಲ್ ವರ್ಕ್ ರಿಸರ್ಚ್. ರಿಸರ್ಚ್ ಇಲ್ಲದೆ ನಾವು ಸೋಷಿಯಲ್ ವರ್ಕ್ ನ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ವಿಧಾನದ ಅನ್ವಯ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇಟ್ ಈಸ್ ಒನ್ ಆಫ್ ದ ಸಿಗ್ನಿಫಿಕೆಂಟ್ ಮೆಥಡ್ ಆಫ್ ಸೋಷಿಯಲ್ ವರ್ಕ್. ಸೋಷಿಯಲ್ ವರ್ಕ್ ರಿಸರ್ಚ್ ಅನ್ನುವಂಥದ್ದು ಸಮಾಜ ಕಾರ್ಯದ ಒಂದು ಪ್ರಮುಖವಾದ ವಿಧಾನವಾಗಿದೆ. ಅಂದ್ರೆ ಇಡೀ ಬೇರೆ ಎಲ್ಲಾ ವಿಧಾನಗಳು ಸರಿ ಇದೆ ಇಲ್ವಾ, ಅಥವಾ ಇಡೀ ಸಮಾಜ ಕಾರ್ಯ ಕ್ಷೇತ್ರದ ಜ್ಞಾನ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ, ಆಗಿಂದಾಗೆ ಅದನ್ನ ಉನ್ನತೀಕರಿಸೋದಕ್ಕೆ ಈ ಒಂದು ಸಮಾಜ ಕಾರ್ಯ ವಿಧಾನವನ್ನ, ಸಮಾಜ ಕಾರ್ಯ ಸಂಶೋಧನಾ ವಿಧಾನವನ್ನ ಬಳಸ್ತೀವಿ. ಸೊ ಸೋಷಿಯಲ್ ವರ್ಕ್ ರಿಸರ್ಚ್ ವಿಲ್ ಬಿ ಯೂಸ್ಡ್ ಟು ಟೆಸ್ಟ್ ದ ಎಫಿಕಸಿ ಆಫ್ ದ ನಾಲೆಡ್ಜ್, ಸ್ಕಿಲ್ಸ್, ಟೆಕ್ನಿಕ್ಸ್ which are to be applied into the field of social work. So let's see. It is the application of research methods to solve the problems that social workers confront in the practice of social work. ಸಮಾಜ ಕಾರ್ಯವನ್ನು ಪ್ರಾಯೋಗಿಕವಾಗಿ ಅನ್ವಯಿಸುವಾಗ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸಲು ಸಂಶೋಧನಾ ವಿಧಾನವನ್ನು ಅಳವಡಿಸುವುದು. ಅಂದ್ರೆ ನಾವು ಸಮಾಜ ಕಾರ್ಯದಲ್ಲಿ ಏನೇನೆಲ್ಲ ಕ್ಷೇತ್ರ ಕಾರ್ಯ ಮಾಡ್ತೀವಿ ಅಥವಾ ಈ ಒಂದು ವೃತ್ತಿಯನ್ನ ಪ್ರಾಯೋಗಿಕವಾಗಿ ಅನ್ವಯಿಸಕ್ಕೆ ಪ್ರಯತ್ನ ಮಾಡ್ತೀವೋ, ಆ ಒಂದು ಸಂದರ್ಭದಲ್ಲಿ ಎದುರಾಗುವಂತಹ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ನಾವು ಸಂಶೋಧನೆಯ ವಿವಿಧ ವಿಧಾನಗಳನ್ನ ಬಳಸಿ ಅನ್ವಯಿಸ್ತೀವಲ್ಲ, ಅಂತಹ ಒಂದು ಜ್ಞಾನವನ್ನ ಅಥವಾ ವಿಧಾನವನ್ನ ಸಮಾಜ ಕಾರ್ಯ ಸಂಶೋಧನೆ ಅಂತ ಕರಿತೀವಿ. It provides information that can be taken into consideration by social workers prior to making decisions that affect their clients, programs, agencies, such as use of alternative intervention techniques or change or modification of programs slash clients objectives and so forth. ಅರ್ಥಿಗಳ ಜೊತೆ ಕಾರ್ಯನಿರ್ವಹಿಸುವಾಗ ಬಳಸುವ ತಂತ್ರಗಳು, ವಿಧಾನಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಮಾರ್ಪಾಡು ಮಾಡಲು ಅಥವಾ ಬದಲಾವಣೆಯ ಅವಶ್ಯಕತೆಯನ್ನು ತಿಳಿದುಕೊಳ್ಳಲು ಎಲ್ಲಾ ಸಂಸ್ಥೆಗಳಲ್ಲಿ, ಕ್ಷೇತ್ರಗಳಲ್ಲಿ, ವಿಧಾನಗಳಲ್ಲಿ ಸಮಾಜ ಕಾರ್ಯದ ಜ್ಞಾನವನ್ನು ಉತ್ತಮಪಡಿಸುವುದಕ್ಕಾಗಿ ಬಳಸುವ ಸಂಶೋಧನಾ ವಿಧಾನವಾಗಿದೆ. ಅಂದ್ರೆ ನಾವಿಲ್ಲಿ ಸಮಾಜ ಕಾರ್ಯನ ಎಲ್ಲೆಲ್ಲೆಲ್ಲ
ಪ್ರಾಕ್ಟೀಸ್ ಮಾಡ್ತೀವೋ, ಹಾಸ್ಪಿಟಲ್ ಅಲ್ಲಿ, ಕಮ್ಯುನಿಟಿಯಲ್ಲಿ, ಇಂಡಸ್ಟ್ರೀಸ್ ಅಲ್ಲಿ, ಕರೆಕ್ಷನಲ್ ಸೆಟ್ಟಿಂಗ್ ಅಲ್ಲಿ, ಅಥವಾ ಬೇರೆ ಎಲ್ಲೆಲ್ಲೆಲ್ಲ ಬಳಸ್ತೀವೋ ಆ ಒಂದು ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡುವಾಗ, ವಿಧಾನವನ್ನ ಬಳಸುವಾಗ ಎದುರಾಗುವಂತಹ ಎಲ್ಲಾ ಸವಾಲುಗಳನ್ನ, ಎಲ್ಲಾ ಸಮಸ್ಯೆಗಳನ್ನ, ಅಥವಾ ಒಂದು ವೇಳೆ ನಾವು ಬಳಸುವ ತಂತ್ರದಲ್ಲಿ ಏನಾದ್ರೂ ಬದಲಾವಣೆ ತರುವ ಉದ್ದೇಶವಾದರೆ, ಅಥವಾ ಅದನ್ನ ಮಾರ್ಪಡಿಸುವ ಒಂದು ಸಂದರ್ಭ ಎದುರಾದಾಗ ಅದನ್ನ ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಅವಶ್ಯಕತೆ ಇರುವಂತಹ ಎಲ್ಲಾ ಜ್ಞಾನ ಕೌಶಲ್ಯ ತಂತ್ರಗಳನ್ನ ಬಳಸಿಕೊಳ್ಳುವ ಒಂದು ಜ್ಞಾನವೇ ಸಮಾಜ ಕಾರ್ಯ ಸಂಶೋಧನೆ ಅಂತ ಕರಿತೀವಿ. ಸೊ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ದ ನ್ಯೂ ವೇಸ್ ಆಫ್ ಟೆಕ್ನಿಕ್ಸ್ ಅಂಡ್ ಮೆಥಡ್ಸ್ ಅಂಡ್ ಪ್ರೋಗ್ರಾಮ್ಸ್ to be implemented in the several agencies of social work. So that is called social work research. Social work research may be defined as systematic investigation into the problems in the field of social work. ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ವೈಜ್ಞಾನಿಕವಾಗಿ, ವ್ಯವಸ್ಥಿತವಾಗಿ ತನಿಖೆ ಮಾಡುವ ಪ್ರಕ್ರಿಯೆಯನ್ನು ಸಮಾಜ ಕಾರ್ಯ ಸಂಶೋಧನೆ ಎಂದು ಕರೆಯುತ್ತೇವೆ. ಸೊ ವಿ ಆರ್ ಗೋಯಿಂಗ್ ಟು ಅಪ್ಲೈ ದ ವೇರಿಯಸ್ ವೇಸ್ ಆಫ್ dealing with the problem which are encountered by the social worker in the field. ಸಮಾಜ ಕಾರ್ಯಕರ್ತರು ಕ್ಷೇತ್ರದಲ್ಲಿ ಎದುರಿಸುವ ಸಮಸ್ಯೆಗಳನ್ನ ಪರಿಹರಿಸಲು ಒಂದು ವ್ಯವಸ್ಥಿತವಾದ, ಒಂದು ವೈಜ್ಞಾನಿಕವಾದ ವಿಧಾನಗಳನ್ನೇ ನಾವು ಸಮಾಜ ಕಾರ್ಯ ಸಂಶೋಧನೆ ಅಂತ ಕರಿತೀವಿ. The study of concepts, the principles, theories underlying social work methods and skills are the major areas of social work research. ಸಮಾಜ ಕಾರ್ಯದ ಪ್ರಮುಖ ಕ್ಷೇತ್ರಗಳೆಂದರೆ ವಿಧಾನಗಳಲ್ಲಿ, ಸಿದ್ಧಾಂತಗಳಲ್ಲಿ, ತತ್ವಗಳಲ್ಲಿ ಮತ್ತು ಪರಿಕಲ್ಪನೆಗಳಲ್ಲಿ ಸಮಾಜ ಕಾರ್ಯ ಜ್ಞಾನವನ್ನು ಕಂಡುಕೊಳ್ಳುವುದು. ಅಂದ್ರೆ ನಮಗೆ ಸಮಾಜ ಕಾರ್ಯ ವೃತ್ತಿಯಲ್ಲಿ ಇರುವಂತಹ ವಿವಿಧ ಪರಿಕಲ್ಪನೆಗಳು, ಈಗ ಬಾಂಧವ್ಯ, ಸಂವಹನ, ಸಂದರ್ಶನ, ಗೃಹ ಭೇಟಿ, ವ್ಯಕ್ತಿಗತ ಕಾರ್ಯವಿಧಾನ, ಮತ್ತೆ ಬೇರೆ ಬೇರೆ ವ್ಯಕ್ತಿತ್ವ, ಸಂಸ್ಕೃತಿ, ಕುಟುಂಬ, ಜಾತಿ ವ್ಯವಸ್ಥೆ, ಈ ರೀತಿಯ ಬೇರೆ ಬೇರೆ ಪರಿಕಲ್ಪನೆಗಳ ಜೊತೆಗೆ ಸಿದ್ಧಾಂತಗಳು, ಲರ್ನಿಂಗ್ ಥಿಯರಿ, ಪರ್ಸನಾಲಿಟಿ ಥಿಯರಿ, ಸೈಕೋಸೋಷಿಯಲ್ ಥಿಯರಿ, ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಥಿಯರಿ, ಬಿಹೇವಿಯರ್ ಮಾಡಿಫಿಕೇಶನ್ ಥಿಯರಿ, ಈ ತರದ ಸಿದ್ಧಾಂತಗಳು, ಪ್ರಿನ್ಸಿಪಲ್ಸ್, ನಮ್ಮ ಎಲ್ಲಾ ಮೆಥಡ್ಸ್ ಅಲ್ಲಿರುವಂತಹ ಪ್ರಿನ್ಸಿಪಲ್ಸ್ ಮತ್ತು ಸೋಷಿಯಲ್ ವರ್ಕ್ ಪ್ರಿನ್ಸಿಪಲ್ಸ್, ಈ ಎಲ್ಲಾ ತತ್ವಗಳನ್ನು ವ್ಯವಸ್ಥಿತವಾಗಿ ತಿಳಿದುಕೊಂಡು ಅದನ್ನ ಸಮಾಜ ಕಾರ್ಯಕ್ಕೆ ಇನ್ನಷ್ಟು ವೃದ್ಧಿಸುವ ಪ್ರಯತ್ನ ಮಾಡೋದೇ ಈ ಸಮಾಜ ಕಾರ್ಯ ಸಂಶೋಧನೆ ಅಂತ ಹೇಳ್ಬೋದು. ಇಟ್ ಇನ್ವಾಲ್ವ್ಸ್ ದ ಸ್ಟಡಿ ಆಫ್ ರಿಲೇಶನ್ಶಿಪ್ ಆಫ್ ಸೋಷಿಯಲ್ ವರ್ಕರ್ಸ್. ಸಮಾಜ ಕಾರ್ಯಕರ್ತರಲ್ಲಿನ ಸಂಬಂಧ ಅಥವಾ ಬಾಂಧವ್ಯಗಳ ಬಗ್ಗೆ ತಿಳಿದುಕೊಳ್ಳುವುದು. ವಿತ್ ದೇರ್ ಕ್ಲೈಂಟ್ಸ್, ಇಂಡಿವಿಜುವಲ್ ಗ್ರೂಪ್ಸ್ ಆರ್ ಕಮ್ಯುನಿಟಿ, ಅವರ ಸಮುದಾಯ, ಸಮೂಹ ಮತ್ತು ಅರ್ಥಿಗಳ ಜೊತೆಗೆ. ಸಮಾಜ ಕಾರ್ಯಕರ್ತರು ಅರ್ಥಿ, ವೈಯಕ್ತಿಗತವಾಗಿ, ಸಾಮೂಹಿಕವಾಗಿ ಮತ್ತು ಸಮುದಾಯದಲ್ಲಿ, ಈ ಮೂರರಲ್ಲೂ ಇರುವಂತಹ ಒಂದು ಸಮಾಜ ಕಾರ್ಯದ ಜ್ಞಾನ, ಸಂಬಂಧವನ್ನು ಹೇಗೆ ಏರ್ಪಡಿಸ್ಕೊಳ್ಬೇಕು ಅಂತ, ಮತ್ತು ಆನ್ ವೇರಿಯಸ್ ಲೆವೆಲ್ಸ್ ಆಫ್ ಇಂಟರಾಕ್ಷನ್ ಅಂಡ್ ಥೆರಪಿ, ವಿವಿಧ ರೀತಿಯ ಮಟ್ಟದ ಅಂತಃಕ್ರಿಯೆ ಮತ್ತು ಚಿಕಿತ್ಸೆ, ಅವುಗಳ ಬಗ್ಗೆ ಅಧ್ಯಯನ ಮಾಡೋದು. ಆಸ್ ವೆಲ್ ಆಸ್ ದೇರ್ ನ್ಯಾಚುರಲ್ ರಿಲೇಶನ್ಶಿಪ್, ಅವರ ವೃತ್ತಿಪರ ಸಂಬಂಧದ ಜೊತೆಗೆ ಸ್ವಾಭಾವಿಕವಾದ ಸಂಬಂಧ, ಇವೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು. ಅಂಡ್ ಫಂಕ್ಷನಿಂಗ್ ವಿತ್ ಇನ್ ದ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂಡ್ ಸೋಷಿಯಲ್ ಏಜೆನ್ಸೀಸ್, ಸಾಮಾಜಿಕ ಸಂಸ್ಥೆಗಳ
ರಚನಾತ್ಮಕ ಚೌಕಟ್ಟಿನ ಒಳಗಡೆ ಯಾವ ರೀತಿ ಸಂಬಂಧಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು, ಸಂಬಂಧಗಳ ಇತಿಮಿತಿ ಹೇಗಿರ್ಬೇಕು, ಅದರ ಅರ್ಥ ಹೇಗಿರ್ಬೇಕು, ಇವುಗಳೆಲ್ಲದರ ಬಗ್ಗೆನೂ ಕಂಡುಕೊಳ್ಳುವುದು, ಚರ್ಚಿಸುವ ಒಂದು ಅಧ್ಯಯನ ಮಾಡುವುದನ್ನೇ ಸಮಾಜ ಕಾರ್ಯ ಸಂಶೋಧನೆ ಅಂತ ಕರಿತೀವಿ. On the theoretical side, social work research re-examines the special body of knowledge, concepts and theories. ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಸಮಾಜ ಕಾರ್ಯನ ಅರ್ಥ ಮಾಡಿಕೊಳ್ಳುವಾಗ ಸಮಾಜ ಕಾರ್ಯ ಸಂಶೋಧನೆಯು ವಿಶೇಷವಾದ ಜ್ಞಾನ, ಕೌಶಲ್ಯ ಮತ್ತು ಸಿದ್ಧಾಂತಗಳನ್ನ ಉನ್ನತೀಕರಿಸುವುದರ ಬಗ್ಗೆ ಅಥವಾ ಅದನ್ನು ವ್ಯವಸ್ಥಿತವಾಗಿ ಅರ್ಥೈಸುವುದರ ಬಗ್ಗೆ ತಿಳಿದುಕೊಳ್ಳುವಂಥದ್ದು. On the social work practice, it tries to evolve a systematic theory, valid concepts to know the efficacy of different methods, intervention of social work as to search for alternative, innovative intervention and treatment. ಸೊ ಸಮಾಜ ಕಾರ್ಯದಲ್ಲಿ ಬಳಸುವ ಮಧ್ಯಸ್ಥಿಕೆ ಮತ್ತು ಚಿಕಿತ್ಸೆಯ ಬದಲಿ ವ್ಯವಸ್ಥೆಯ ಅಗತ್ಯತೆ, ಸಮಾಜ ಕಾರ್ಯ ವಿಧಾನಗಳ ಪರಿಣಾಮಕಾರಿಯಾದ ಅನುಷ್ಠಾನ ಮತ್ತು ಕ್ಷೇತ್ರ ಕಾರ್ಯದ ಮೂಲಕ ಕಂಡುಕೊಳ್ಳುವ ಹೊಸ ಸಿದ್ಧಾಂತಗಳು ಮತ್ತು ಸಮಂಜಸವಾದ ಪರಿಕಲ್ಪನೆಗಳ ಬಗ್ಗೆ ಸಂಶೋಧಿಸುವುದು. ಸೊ ಆನ್ ದ ಪ್ರಾಕ್ಟೀಸ್ ಸೈಡ್ ಅಂದ್ರೆ ಪ್ರಾಯೋಗಿಕವಾಗಿ ನಾವು ಫೀಲ್ಡ್ ವರ್ಕ್ ಪ್ರಾಕ್ಟಿಕಮ್ ಅಂತ ಏನ್ ಕರಿತೀವಿ, ಅಲ್ಲಿಂದ ಕೂಡ ಸಂಶೋಧನೆಯ ಮೂಲಕ ಹೊಸ ಸಿದ್ಧಾಂತಗಳನ್ನ, ಹೊಸ ಪರಿಕಲ್ಪನೆಗಳನ್ನ ಮತ್ತು ಮೆಥಡ್ ಎಷ್ಟು ಪರಿಣಾಮಕಾರಿಯಾಗಿ ಅನ್ವಯ ಆಗುತ್ತೆ, ಆಗಲ್ಲ ಅಂದ್ರೆ ಅದನ್ನ ಬದಲಾಯಿಸೋದು ಹೇಗೆ, ಇವುಗಳೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದನ್ನೇ ಸೋಷಿಯಲ್ ವರ್ಕ್ ರಿಸರ್ಚ್ ಅಂತ ಕರಿತೀವಿ. It encompasses those questions which are encountered in social work practice in planning, administering social work services, which can be solved through research and are appropriate for investigating under the social work auspices. ಸಮಾಜ ಕಾರ್ಯದ ಕ್ಷೇತ್ರದಲ್ಲಿ ಪ್ರಾಯೋಗಿಕವಾಗಿ ಅನ್ವಯಿಸಬಹುದಾದ ಜ್ಞಾನ, ಸಿದ್ಧಾಂತಗಳು, ಕೌಶಲ್ಯಗಳು, ತಂತ್ರಗಳು ಇವುಗಳನ್ನ ಸಮಾಜ ಕಾರ್ಯದ ದೃಷ್ಟಿಕೋನದಿಂದ, ಸಮಾಜ ಕಾರ್ಯದ ವೃತ್ತಿಪರ ಜ್ಞಾನದೊಂದಿಗೆ ಹೇಗೆ ಪ್ರಶ್ನಿಸಬೇಕು, ಹೇಗೆ ಸಮಸ್ಯೆನ ಪರಿಹರಿಸಬೇಕು, ಹೇಗೆ ಸವಾಲನ್ನ ಎದುರಿಸಬೇಕು ಅಂತ ಕಲಿಸಿಕೊಡುವ ವಿಧಾನವೇ ಸಮಾಜ ಕಾರ್ಯ ವಿಧಾನ ಅಂತ ಹೇಳ್ಬೋದು. ಸೋಷಿಯಲ್ ವರ್ಕ್ ರಿಸರ್ಚ್ ಅಂತ ಹೇಳ್ಬೋದು. Social work research has significant role in transforming the hypothetical and assumptive knowledge to tested knowledge. ಸಮಾಜ ಕಾರ್ಯ ಒಂದು ಪ್ರಮುಖ ಪಾತ್ರವನ್ನು ಪ್ರಾಕಲ್ಪಿತ ಅಥವಾ ಊಹಿತ ಜ್ಞಾನವನ್ನು ಪರೀಕ್ಷಿತ ಜ್ಞಾನವನ್ನಾಗಿ ವರ್ಗಾಯಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಅಂದ್ರೆ ಈಗ ಅಲ್ಲ ಅಂತೆ ಕಂತೆಗಳು, ಅದಕ್ಕಿದಕ್ಕೆ ಸಂಬಂಧ ಇದೆ, ಈ ತರದ್ದು ಏನೇನೋ ನಾವು ಕಲ್ಪಿಸ್ಕೊಳ್ತೀವಲ್ಲ, ಆ ಎಲ್ಲಾ ಕಲ್ಪಿತ ಜ್ಞಾನಕ್ಕಿಂತ ಪರೀಕ್ಷಿತ ಜ್ಞಾನ, ಅದು ಸರಿ ಇದೆಯೇ, ವೈಜ್ಞಾನಿಕವಾಗಿ ಸೂಕ್ತವಾಗಿದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಸೋಷಿಯಲ್ ವರ್ಕ್ ರಿಸರ್ಚ್ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ಸ್ಟೇಜಸ್ ಆಫ್ ಸೋಷಿಯಲ್ ವರ್ಕ್ ರಿಸರ್ಚ್. ಸಮಾಜ ಕಾರ್ಯ ಸಂಶೋಧನೆಯ ಹಂತಗಳು. ಮೊದಲನೇದು ಪ್ರಾಬ್ಲಮ್ ಐಡೆಂಟಿಫಿಕೇಶನ್, ಫೋಕಸ್ ಆಫ್ ರಿಸರ್ಚ್. ಮೊದಲನೇದು ಸಮಸ್ಯೆಯನ್ನು ಗುರುತಿಸುವುದು ಮತ್ತು ಸಂಶೋಧನೆ ಬಗ್ಗೆ
ಕೇಂದ್ರೀಕರಿಸುವುದು. ಯಾವ ಸಮಸ್ಯೆ ಬಗ್ಗೆ ಏನ್ ಮಾಡ್ತೀವಿ ಅನ್ನೋದು ಮೊದಲನೇ ಹಂತ. ಈಗ ಅವಿಭಕ್ತ ಕುಟುಂಬದಲ್ಲಿನ ಸಮಸ್ಯೆ ಅಂತ ಇಟ್ಕೊಂಡ್ರೆ, ಸೊ ಅದ್ರ ಬಗ್ಗೆ ಯಾಕೆ ಇತ್ತೀಚೆಗೆ ಅವಿಭಕ್ತ ಕುಟುಂಬಗಳು ಕಡಿಮೆ ಆಗ್ತಾ ಇದಾವೆ, ಯಾಕೆ ಮಾನಸಿಕವಾಗಿ ಕುಗ್ಗೋಗ್ತಾ ಇದ್ದಾರೆ ಅಂತ ಒಂದು ಸಮಸ್ಯೆನ ಫಸ್ಟ್ ಗುರುತಿಸ್ಬೇಕು. ಅದು ಮೊದಲನೇ ಹಂತ. ಎರಡನೇದು ರಿವ್ಯೂ ಆಫ್ ಲಿಟ್ರೇಚರ್ ಅಥವಾ ಲಿಟ್ರೇಚರ್ ರಿವ್ಯೂ, ಸಾಹಿತ್ಯ ಪುನರಾಮರ್ಶೆ. ಸಾಹಿತ್ಯದ ಪುನರಾಮರ್ಶೆ ಅಂದ್ರೆ ಈ ಅವಿಭಕ್ತ ಕುಟುಂಬ ಸಮಸ್ಯೆ ಬಗ್ಗೆ ಮುಂಚೆ ಯಾರಾದ್ರೂ ಆರ್ಟಿಕಲ್ಸ್ ಬರ್ದಿದಾರ, ಬುಕ್ಸ್ ಬರ್ದಿದಾರ, ಅಥವಾ ಅದ್ರ ಬಗ್ಗೆ ಏನಾದ್ರೂ ಅಧ್ಯಯನಗಳು ನಡೆದಿದ್ಯಾ, ಎಲ್ಲಾದ್ರೂ ಇಡೀ ಜಗತ್ತಲ್ಲಿ ಎಲ್ಲಾದ್ರೂ ಈ ತರದ್ ನಡೀತಿದ್ಯಾ ಅಂತ ಒಂದ್ಸಲ ಅವ್ರು ಏನ್ ಹೇಳಿದ್ರು, ಇವ್ರೇನ್ ಹೇಳಿದ್ರು, ಅವ್ರ ಅಧ್ಯಯನದಲ್ಲಿ ಏನ್ ಸಿಕ್ಕಿದೆ ಅಂತ ಎಲ್ಲ ಒಂದ್ಸತಿ ರಿವ್ಯೂ ಮಾಡ್ಕೊಂಡ್ ಬರೋದು, ಪುನರಾಮರ್ಶೆ ಮಾಡ್ಕೊಂಡ್ ಬರೋದನ್ನ ಎರಡನೇ ಹಂತ ಅಂತ ಕರಿತೀವಿ. ಮೂರನೇದು ಪ್ರಾಬ್ಲಮ್ ಫಾರ್ಮುಲೇಷನ್, ರಿಸರ್ಚ್ ಕ್ವಶನ್ಸ್, ಸ್ಟೇಟ್ಮೆಂಟ್ಸ್, ಹೈಪೋಥೆಸಿಸ್. ಮೂರನೇ ಹಂತ ಆ ಸಮಸ್ಯೆನ ಒಂದು ವ್ಯವಸ್ಥಿತವಾಗಿ ರೂಪಿಸ್ಕೊಂಡು ಅದನ್ನ ಸಂಶೋಧನೆಯಲ್ಲಿ ಪ್ರಶ್ನೆ ಕೇಳ್ಕೊಳ್ಳೋದು. ಹೇಗೆ ಅವಿಭಕ್ತ ಕುಟುಂಬ ಸಮಸ್ಯೆಯಾಗಿ ರೂಪುಗೊಳ್ತಾ ಇದೆ, ಯಾಕೆ ಅವಿಭಕ್ತ ಕುಟುಂಬ ತನ್ನ ಮಹತ್ವನ ಕಳ್ಕೊಳ್ತಾ ಇದೆ, ಈ ರೀತಿ ಒಂದು ಪ್ರಶ್ನೆಯ ರೀತಿಯಲ್ಲಿ ಮಾಡ್ಕೊಳ್ಳೋದು, ಒಂದು ಸ್ಟೇಟ್ಮೆಂಟ್ ಹೇಳಿಕೆಯ ಮೂಲಕ ಮಾಡ್ಕೊಳ್ಳೋದು. ನಗರೀಕರಣಕ್ಕೂ ಅವಿಭಕ್ತ ಕುಟುಂಬಕ್ಕೂ ಸಂಬಂಧ ಇದೆ ಅನ್ನೋದು ಹೈಪೋಥೆಸಿಸ್, ಪ್ರಕಲ್ಪನೆ. ಇವುಗಳ ಬಗ್ಗೆ ಮುಂದೆ ಇದೆ ಡೀಟೇಲ್ ಆಗಿ, ಅವಾಗ ಹೇಳ್ತೀನಿ. ಸೊ ಇದು ಮೂರನೇ ಹಂತ. ನಾಲ್ಕನೇ ಹಂತ ಡಿಸೈಡಿಂಗ್ ದ ಮೆಥಡಾಲಜಿ, ಅಂದ್ರೆ ವಿಧಾನವನ್ನು, ಅಧ್ಯಯನದ ವಿಧಾನವನ್ನು ನಿರ್ಧರಿಸುವುದು. ಅಂದ್ರೆ ಯಾವ ಅಧ್ಯಯನದ ಮೂಲಕ ನಾವು ಮಾಡ್ತೀವಿ, ಇಂಟರ್ವ್ಯೂ ಮಾಡ್ತೀವ, ಅಬ್ಸರ್ವೇಷನ್ ಮಾಡ್ತೀವ, ಫೀಲ್ಡ್ ವಿಸಿಟ್ ಮಾಡ್ತೀವ, ಅಥವಾ ಡಾಕ್ಯುಮೆಂಟರಿ ಎವಿಡೆನ್ಸಸ್ ಇಂದ ಮಾಡ್ತೀವ, ರಿಪೋರ್ಟ್ಸ್ ಮೂಲಕ ಮಾಡ್ತೀವ, ಅದನ್ನ ಚರ್ಚೆ ಮಾಡೋದು. ಒಂದು ನಾಲ್ಕನೇ ಹಂತ. ಫಿಫ್ತ್ ಒನ್ ರೈಟಿಂಗ್ ಎ ರಿಸರ್ಚ್ ಪ್ರಪೋಸಲ್, ಸಂಶೋಧನಾ ಪ್ರಸ್ತಾವನೆಯನ್ನು ಬರೆಯುವುದು ಅಥವಾ ಸಿದ್ಧಪಡಿಸುವುದು. ಅಂದ್ರೆ ನಮ್ಮ ಇಡೀ ಸಂಶೋಧನೆ, ಈಗ ಅವಿಭಕ್ತ ಕುಟುಂಬದ ಸಮಸ್ಯೆ ಬಗ್ಗೆ ಒಂದು ಅಧ್ಯಯನ ಮಾಡ್ತೀವಿ ಅಂದ್ರೆ ಆ ಇಡೀ ಅಧ್ಯಯನವನ್ನ ಹೇಗ್ ಮಾಡ್ತೀವಿ ಅಂತ ಮುಂಚೆನೆ ಒಂದು ರೈಟ್ ಅಪ್ ಪ್ರಪೋಸಲ್ ನ ರೆಡಿ ಮಾಡೋದು. ಇದು ಐದನೇದು. ಆರನೇದು ಕಲೆಕ್ಟಿಂಗ್ ದ ಡೇಟಾ, ದತ್ತಾಂಶವನ್ನು ಸಂಗ್ರಹಿಸುವುದು. ಸೊ ಹೇಗೆ ನಾವು ಎಷ್ಟು ಜನರಿಂದ ಮಾಹಿತಿ ತಗೋತೀವಿ, ಎಷ್ಟು ಅವಿಭಕ್ತ ಕುಟುಂಬದ ಮಾಹಿತಿ ತಗೋತೀವಿ ಅಂತ ಆರನೇ ಅಂತ. ಏಳನೇದು ಇಂಟರ್ಪ್ರಿಟಿಂಗ್ ಅಂಡ್ ಅನಲೈಸಿಂಗ್ ದ ಡೇಟಾ, ವಿಶ್ಲೇಷಿಸುವುದು ಮತ್ತು ಅರ್ಥೈಸುವುದು. ದತ್ತಾಂಶವನ್ನು ವಿಶ್ಲೇಷಿಸುವುದು ಮತ್ತು ಅರ್ಥೈಸುವುದು ಅಂದ್ರೆ ದತ್ತಾಂಶವನ್ನ ಅದರ ನೈಜತೆ ಎಷ್ಟಿದೆ, ಏನ್ ಸಂಬಂಧ ಇದೆ ಇವುಗಳ ಮೂಲಕ ಅಂತ ಪತ್ತೆ ಹಚ್ಚೋದು. ಎಂಟನೇದು ರೈಟಿಂಗ್ ದ ರಿಸರ್ಚ್ ರಿಪೋರ್ಟ್, ಸಂಶೋಧನಾ ವರದಿಯನ್ನು ತಯಾರಿಸುವುದು. ಕೊನೆಯದಾಗಿ ನಾವ್ ಏನ್ ಅಧ್ಯಯನದಿಂದ ಏನ್ ಕಂಡ್ಕೊಂಡ್ವಿ, ಇಡೀ ಅಧ್ಯಯನದ ಬಗ್ಗೆ ತಿಳಿಸೋದು. ಯಾಕಂದ್ರೆ ನೆಕ್ಸ್ಟ್ ಇದ್ರ ಬಗ್ಗೆ ಇನ್ಯಾರಾದ್ರೂ ತಿಳ್ಕೊಬೇಕಲ್ಲ ಹಾಗೆ. ಸೊ ಇದನ್ನ ಸ್ಟೇಜಸ್ ಆಫ್ ಸೋಷಿಯಲ್ ವರ್ಕ್ ರಿಸರ್ಚ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಕೋಪ್ ಆಫ್ ಸೋಷಿಯಲ್ ವರ್ಕ್ ರಿಸರ್ಚ್, ಸಂಶೋಧನಾ ಸಮಾಜ ಕಾರ್ಯ ಸಂಶೋಧನೆಯ ವ್ಯಾಪ್ತಿ, ಅದರ ಉಪಯೋಗ ಅಥವಾ ಮಹತ್ವ, ಅದು ಯಾವ್ಯಾವೆಲ್ಲ ಕ್ಷೇತ್ರಕ್ಕೆ ಅನ್ವಯಿಸುತ್ತೆ ಅಂತ. 1. Studies to establish, identify and measure the need for services, ಸೇವೆಯ ಅಗತ್ಯತೆಯ ಬಗ್ಗೆ ಮಹತ್ವವನ್ನು ಗುರುತಿಸುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು. ಅಂದ್ರೆ ಯಾರಿಗೆ ಯಾವ ರೀತಿಯ ಸೇವೆ ಎಷ್ಟು ಬೇಕಾಗುತ್ತೆ ಅದನ್ನ ಗುರುತಿಸುವುದು, ಅದರಲ್ಲಿ ವ್ಯಾಪ್ತಿಯನ್ನ ನಾವು ನೋಡ್ತೀವಿ ಅಥವಾ ಮಹತ್ವವನ್ನ ನೋಡ್ತೀವಿ. ಎರಡನೇದು ಟು ಮೆಜರ್ ದ ಸರ್ವಿಸಸ್ ಆಫರ್ಡ್ ಆಸ್ ದೇ ರಿಲೇಟ್ ದ ನೀಡ್ಸ್, ಅಗತ್ಯಕ್ಕೂ ಸೇವೆಗೂ ಯಾವ ರೀತಿಯಲ್ಲಿ ಸಂಬಂಧ ಇದೆ ಅಂತ ಅಳೆಯುವುದು. ಸೊ ಆ ಸೇವೆಗಳು ಅಗತ್ಯಕ್ಕೆ ಆಧಾರವಾಗಿದ್ಯಾ, ಅಗತ್ಯಕ್ಕೆ ಅನುಗುಣವಾಗಿದ್ಯಾ ಅಂತ ಪತ್ತೆ ಹಚ್ಚುವಂಥದ್ದು. 3. To test, gauge and evaluate the results of social work intervention, ಸಮಾಜ ಕಾರ್ಯ ಮಧ್ಯಸ್ಥಿಕೆಯ
ಫಲಿತಾಂಶದ ಬಗ್ಗೆ ಪರೀಕ್ಷಿಸುವುದು ಅಥವಾ ಪರಿಶೀಲಿಸಿ ಮೌಲ್ಯಮಾಪನ ಮಾಡುವುದು. ಅಂದ್ರೆ ನಾವು ಕೊಟ್ಟಂತ ಕಾರ್ಯಕ್ರಮ ಅಥವಾ ಸಲಹೆ ಸೂಚನೆಗಳು ಅಥವಾ ಸಂಪನ್ಮೂಲಗಳು ಎಷ್ಟರ ಮಟ್ಟಿಗೆ ಅವ್ರಿಗೆ ತಲುಪಿದೆ ಅಥವಾ ತಲುಪುತ್ತೆ ಅಥವಾ ಸೂಕ್ತವಾಗಿದೆಯೇ ಇಲ್ಲವೇ ಅನ್ನೋದ್ರ ಬಗ್ಗೆ ಪರಿಶೀಲಿಸೋದು. ಫೋರ್ತ್, ಟು ಲಿಸ್ಟ್ ದ ಎಫಿಕಸಿ ಆಫ್ ದ ಸ್ಪೆಸಿಫಿಕ್ ಟೆಕ್ನಿಕ್ಸ್ ಆಫ್ ಆಫರಿಂಗ್ ಸರ್ವಿಸಸ್. ಸೇವೆಯನ್ನು ಒದಗಿಸುವ ತಂತ್ರಗಳ ಪರಿಣಾಮಕಾರಿ ಅನುಷ್ಠಾನದ ಬಗ್ಗೆ ತಿಳಿದುಕೊಳ್ಳುವುದು. ಅಂದ್ರೆ ನಾವು ಹೇಳ್ಕೊಡುವಂತ ಕಮ್ಯುನಿಕೇಶನ್ ಆಗಿರ್ಬೋದು, ರಿಲೇಶನ್ಶಿಪ್, ವೆಂಟಿಲೇಷನ್ ಆಫ್ ಫೀಲಿಂಗ್ಸು, ಇಂಟರ್ವ್ಯೂ, ಹೋಮ್ ವಿಸಿಟ್ ಅಥವಾ ಬೇರೆ ರಿಸೋರ್ಸ್ ಎನ್ಹಾನ್ಸ್ಮೆಂಟ್, ಸಪೋರ್ಟಿವ್ ಟೆಕ್ನಿಕ್, ಸೈಕಾಲಜಿಕಲ್ ಥೆರಪಿ. ಸೊ ಈ ರೀತಿಯ ಬೇರೆ ಬೇರೆ ಟೆಕ್ನಿಕ್ಸ್ ಏನಿರುತ್ತೆ ಅದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿದೆ, ಅದು ನಮ್ಮ ಅರ್ಥಿಗಳಿಗೆ ತಲುಪ್ತಾ ಇದೆಯಾ ಇಲ್ವಾ ಅಂತ ಪತ್ತೆ ಹಚ್ಚೋದು. ಫಿಫ್ತ್ ಒನ್, ಸ್ಟಡಿ ದ ಮೆಥಡಾಲಜಿ ಆಫ್ ಸೋಷಿಯಲ್ ವರ್ಕ್. ಸಮಾಜ ಕಾರ್ಯದ ವಿಧಾನಗಳ ಅಧ್ಯಯನಗಳ ಬಗ್ಗೆ ತಿಳಿದುಕೊಳ್ಳುವುದು. ಸೊ ಇದೆಲ್ಲ ಸ್ಕೋಪ್ ಅಲ್ಲಿ ಪ್ರಮುಖವಾಗಿ ನಾವು ನೋಡ್ತೀವಿ. ಇದ್ರ ಜೊತೆಗೆ ಯಾವ ಕ್ಷೇತ್ರದಲ್ಲಿ ಸಮಾಜ ಕಾರ್ಯ ಸಂಶೋಧನೆ ಅನ್ವಯ ಆಗುತ್ತೆ ಅಂತ. ಮೊದಲನೇದು ಸೋಷಿಯಲ್ ವರ್ಕ್ ಇಂಟರ್ವೆನ್ಷನ್ ವಿತ್ ಕಮ್ಯುನಿಟಿ ಅಂಡ್ ಇನ್ಸ್ಟಿಟ್ಯೂಷನ್ಸ್. ಸಮುದಾಯ ಮತ್ತು ಸಂಸ್ಥೆಗಳಲ್ಲಿನ ಸಮಾಜ ಕಾರ್ಯ ಮಧ್ಯಸ್ಥಿಕೆಯ ತಂತ್ರಗಳು. ಅಂದ್ರೆ ನಮ್ಮ ಎಲ್ಲಾ ರೂರಲ್ ಡೆವಲಪ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್, ಟ್ರೈಬಲ್ ಡೆವಲಪ್ಮೆಂಟ್ ಇವುಗಳಲ್ಲಿ ಮತ್ತು ಪೇಷಂಟ್ಸ್ ಮನೆ ಬಾಗಿಲಿಗೆ ತಗೊಂಡೋಗುವಂತ ಎಲ್ಲಾ ಸರ್ವಿಸಸ್ಗಳು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಹಾಸ್ಪಿಟಲ್, ಇಂಡಸ್ಟ್ರೀಸ್, NGOs ಅಥವಾ ಇನ್ನಿತರೆ ಎಲ್ಲಾ ಸಾಂಸ್ಥಿಕ ರೂಪದ ಸೇವೆಗಳು, ಇವೆರಡರ ಬಗ್ಗೆನೂ ಕೂಡ ಕ್ಷೇತ್ರದ ವ್ಯಾಪ್ತಿಯನ್ನ ಸಮಾಜ ಕಾರ್ಯ ಸಂಶೋಧನೆ ಒಳಗೊಂಡಿದೆ. 2, ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕ್ಷೇತ್ರ. ಇದಂತೂ ಇದಕ್ಕೆ ಸಪರೇಟ್ ಇಲಾಖೆಗಳೇ ಇದೆ. ಆ ಇಲಾಖೆಗಳ ಜೊತೆಗೆ ಮಕ್ಕಳ ಬೇರೆ ಬೇರೆ ವಯೋಮಾನದ ಸೇವೆಗಳು, ಮಹಿಳೆಯರ ಬೇರೆ ಬೇರೆ ಅಗತ್ಯಕ್ಕೆ ಅನುಗುಣವಾದ ಸೇವೆಗಳು, ನಮ್ಮ ICDS ಆಗಿರ್ಬೋದು ಅಥವಾ ನಮ್ಮ ಮಹಿಳಾ ಮಕ್ಕಳ ಏನೇನೆಲ್ಲ ಕಾರ್ಯಕ್ರಮಗಳಿದೆಯೋ ಅದೆಲ್ಲದರ ಬಗ್ಗೆ ಕೂಡ ಸಂಶೋಧನೆ ನಡೆಸುವ ವ್ಯಾಪ್ತಿಯನ್ನ ಹೊಂದಿದೀವಿ ಅಂತ. 3, ಯೂತ್ ವೆಲ್ಫೇರ್. ಯುವ ಜನತೆಯ ಕಲ್ಯಾಣ. 13 ವರ್ಷದಿಂದ ಹಿಡಿದು 20, 21, 22 ಅಥವಾ 25 ಈ ವಯೋಮಾನದ ಜನತೆಯನ್ನು ಗಮನದಲ್ಲಿಟ್ಕೊಂಡು ಒಂದಷ್ಟು ಅದಕ್ಕೆ ಸಪರೇಟ್ ಇಲಾಖೆ ಕೂಡ ಇದೆ, ಯುವ ಸಬಲೀಕರಣ ಇಲಾಖೆ ಅಂತ. ಸೊ ಈ ರೀತಿಯಲ್ಲಿ ಗಮನ ಹರಿಸುವಂತದ್ದು. ನೆಕ್ಸ್ಟ್ 4th, ಏಜ್ಡ್ ವೆಲ್ಫೇರ್. ವೃದ್ಧರ ಕಲ್ಯಾಣ. ಅದ್ರ ಬಗ್ಗೆ ಅದರ ವ್ಯಾಪ್ತಿಯನ್ನು ಕೂಡ ಅವರ ಮಾನಸಿಕ, ಸಾಮಾಜಿಕ, ಕೌಟುಂಬಿಕ ವ್ಯವಸ್ಥೆ, ಅವರಿಗೆ ಸಿಗ್ಬೇಕಾದಂತ ಸೌಲಭ್ಯಗಳು, ಅವರ ಆರೋಗ್ಯ, ಅವರ ರೆಕ್ರಿಯೇಷನ್, ಈ ರೀತಿ ಬೇರೆ ಬೇರೆ ಎಲ್ಲ ಕ್ಷೇತ್ರನ ಒಳಗೊಂಡಿದೆ. 5th one, ವೆಲ್ಫೇರ್ ಆಫ್ SC and ST ಗ್ರೂಪ್ಸ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟು ಈ ಸಮೂಹಗಳ ಕಲ್ಯಾಣ, ಅವ್ರಿಗೆ ಸಿಗುವಂತ ಸೌಲಭ್ಯಗಳು, ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂತ. 6th, ಪಾವರ್ಟಿ ಅಲಿವಿಯೇಷನ್. ಬಡತನವನ್ನು ನಿರ್ಮೂಲನೆ ಮಾಡುವುದರ ಕ್ಷೇತ್ರ. ಈ ಒಂದು ಕ್ಷೇತ್ರ ಕೂಡ ಸಮಾಜ ಕಾರ್ಯ ಸಂಶೋಧನೆಯ ವ್ಯಾಪ್ತಿಗೆ ಬರುತ್ತೆ. ನೆಕ್ಸ್ಟ್ 7th one, ಪರ್ಸನ್ಸ್ ವಿತ್ ಡಿಸಬಿಲಿಟಿ. ಅಂಗವಿಕಲತೆ ಉಳ್ಳ ವ್ಯಕ್ತಿಗಳು, ಬೇರೆ ಬೇರೆ ಅಂಗವಿಕಲತೆ ವ್ಯಕ್ತಿಗಳು. ಹ್ಯಾಂಡಿಕ್ಯಾಪ್ಟ್ ಅಂತ ಬಳಸಬಾರ್ದು, ಅದು ಅದ್ರ ಬದಲು ಪರ್ಸನ್ಸ್ ವಿತ್ ಡಿಸಬಿಲಿಟಿ, ಡಿಸೇಬಲ್ಡ್ಸ್ ಅಂತ ಕರಿತೀವಿ. ಸೊ ಈವರೆಗೆ ಸಂಬಂಧಪಟ್ಟ ಎಲ್ಲಾ ಸೇವೆಗಳನ್ನು ಈ ವ್ಯಾಪ್ತಿಗೆ ಬರುತ್ತೆ. 8th, ಕ್ರೈಮ್ ಅಂಡ್ ಕರೆಕ್ಷನ್. ಅಪರಾಧ ಮತ್ತು ಸುಧಾರಣಾ ವ್ಯವಸ್ಥೆ. ಇವೆರಡೂ ರೀತಿಯ ವ್ಯವಸ್ಥೆಗಳಲ್ಲೂ ಕೂಡ ಸಮಾಜ ಕಾರ್ಯದ ವ್ಯಾಪ್ತಿ ಬರುತ್ತೆ. 9th, ಮ್ಯಾನೇಜ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡ್ ಆರ್ಗನೈಸೇಷನ್. ಸಮಾಜ ಸೇವೆಯ ಸಂಸ್ಥೆಗಳು ಮತ್ತು ಇಲಾಖೆಗಳು. ವುಮೆನ್ ಈ ಮೇಲೆ ಹೇಳಿದಂತ ಎಲ್ಲಾ ವೆಲ್ಫೇರ್ಗಳನ್ನು ಕೂಡ ಒಂದು ವ್ಯವಸ್ಥಿತವಾಗಿ ಚೌಕಟ್ಟಿನಡಿಯಲ್ಲಿ ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ನಡೆಸುವಂತಹ ಎಲ್ಲ ಸೇವೆಗಳು. 10,
ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಿಪತ್ತು ನಿರ್ವಹಣೆ. ಈಗಂತೂ ನಾವು ನೋಡ್ತಾ ಇದ್ದೀವಿ ಕೊರೋನಾ ಸಂದರ್ಭದಲ್ಲಿ ಅಥವಾ ಪ್ರಾಕೃತಿಕ ವಿಕೋಪ, ಫ್ಲಡ್ಸ್, ಡ್ರೌಟ್ಸ್ ಎಲ್ಲ ಬಂದಾಗ, ನೆರೆ ಅಥವಾ ಬರಗಾಲ ಬರೋದು ಅಥವಾ ಮಳೆ, ತೀವ್ರವಾದ ಮಳೆ, ತೀವ್ರವಾದ ಬಿರುಗಾಳಿ, ಚಂಡಮಾರುತ, ಇದೆಲ್ಲ ಬಂದಾಗ ಹೇಗೆ ನಿರ್ವಹಿಸ್ತೀವಿ ಅನ್ನೋದು ಕೂಡ ಇಲ್ಲಿ ಬರುತ್ತೆ. 11 ಇಂಡಸ್ಟ್ರಿಯಲ್ ಸೋಷಿಯಲ್ ವರ್ಕ್. ನಮ್ಮ HR ಅಂತ ನಾವೇನ್ ಕರಿತೀವಿ, ಮಾನವ ಸಂಪನ್ಮೂಲ, ಆ ಒಂದು ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿರುವಂತ ಕೈಗಾರಿಕಾ ಸಮಾಜ ಕಾರ್ಯ ಅದು. 12 ಇಶ್ಯೂಸ್ ಕನ್ಸರ್ವಿಂಗ್ ಅಡ್ವೊಕೇಸಿ ಅಂಡ್ ನೆಟ್ವರ್ಕಿಂಗ್, ವಕಾಲತ್ತು ಮತ್ತು ಸಂಪರ್ಕ ಜಾಲಗಳ ಸಮಸ್ಯೆಗಳು. ಸೊ ಇದು ಎಲ್ಲಾ ಕ್ಷೇತ್ರಕ್ಕೂ ಅನ್ವಯಿಸುತ್ತೆ. ಸೊ ಈ ರೀತಿಯಲ್ಲಿ ನಾವು ಸಮಾಜ ಕಾರ್ಯ ಸಂಶೋಧನೆಯ ವ್ಯಾಪ್ತಿಯನ್ನ ಅಥವಾ ಮಹತ್ವವನ್ನ ನೋಡಬಹುದು. ಓಕೆ, ಥ್ಯಾಂಕ್ ಯು.